ನಿಮ್ಗೂ ಮಕ್ಳು ಮಾಡ್ಕೊಳಕ್ ಇಷ್ಟ ಇಲ್ವಾ? ಇದಕ್ಕೆ ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರು ಎಷ್ಟು ಮಕ್ಳು ಮಾಡ್ಕೊಳ್ತಾರೆ? ಹೌದು, ನಿಮ್ಗೆ ಬಾಯ್ ಫ್ರೆಂಡ್ ಇದಾರಾ? ಈಗ ಮಾಡೆಲ್ಸ್ಗಳಿಗೆ ಮಾಡೆಲಿಂಗ್ ನೀವು ಮಾಡ್ತಿದ್ದೀರಲ್ವಾ, ಸೊ ಮಾಡೆಲ್ಸ್ಗಳಿಗೆ ಮಕ್ಕಳು ಮಾಡ್ಕೊಳ್ಳೋದೇ ಬೇಡ, ಮಕ್ಕಳು ಮಾಡ್ಕೊಂಡ್ರೆ ನಮ್ಮ ಸೌಂದರ್ಯ ಹಾಳಾಗ್ಬಿಡುತ್ತೆ, ಈ ಥರದ್ದೆಲ್ಲ ಇದೆ. ಸೊ ಆ್ಯಸ್ ಎ ಸೋನು ನಿಮ್ಗೂ ಮಕ್ಕಳು ಮಾಡ್ಕೊಳಕ್ಕೆ ಇಷ್ಟ ಇಲ್ವಾ? ಮಕ್ಕಳು ಬೇಕಾ ಬೇಡವಾ? ಇದಕ್ಕೆ ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಆ್ಯಕ್ಚುಲಿ ಮಕ್ಳು ಇರಬೇಕು, ಮಕ್ಳು ಮಾಡ್ಕೋಬೇಕು. ಹಂಗಂತ ಸೌಂದರ್ಯ ಹಾಳಾಗುತ್ತೆ, ಅದು ಹಾಳಾಗುತ್ತೆ ಅಂತ ಹೇಳ್ಕೊಂಡು ಎಷ್ಟೋ ಜನ ಹಂಗೆ ಮಾಡ್ತಾರೆ. ಬಟ್ ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು. ಮಕ್ಳು ಇರಬೇಕು, ಮನೇಲಿ ಮಕ್ಳಿದ್ರೇನೋ ಒಂಥರ ಎಷ್ಟೇ ಕಷ್ಟ ಇದ್ರು ನೋವಿದ್ರು ಎಲ್ಲ ಅವ್ರನ್ನ ನೋಡಿದ ತಕ್ಷಣ ನಮಗೇನೋ ಒಂಥರ ಸಮಾಧಾನ, ತೃಪ್ತಿ ಎಲ್ಲ ಸಿಗುತ್ತೆ. ಸೊ ಮಕ್ಳು ಇರಬೇಕು ಮನೇಲಿ. ನಂಗೆ ಗೊತ್ತಿರೋ ಸೋನು ಅವ್ರಿಗೆ ಹ್ಯಾಂಡಲ್ ಮಾಡಕ್ಕೆ ಮಾತ್ರ ನಂಗೆ ಬರಲ್ಲ, ಸೀರಿಯಸ್ಲಿ. ಇರಿ, ಸೋನು ಅವರು ಎಷ್ಟು ಮಕ್ಳನ್ನ ಮಾಡ್ಕೊಂತಾರೆ? ನೋಡೋಣ, ಟೀಮ್ ಕಟ್ತೀರಾ? ಇದಕ್ಕೆ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಅವಕಾಶ ಏನಾದ್ರು ಸಿಕ್ಕರೆ ಹೇಳ್ತೀನಿ, ನೋಡೋಣ. ಎಷ್ಟು ಮಕ್ಳು ಅಂತ ಕೌಂಟ್ ಮಾಡ್ಕೊಡಿಲ್ಲ ನೀವು? ನೋ. ಹೌದು, ನಿಮಗೆ ಬಾಯ್ ಫ್ರೆಂಡ್ ಇದಾರಾ? ನೋ, ಬಾಯ್ ಫ್ರೆಂಡ್ಸ್ ಯಾರೂ ಇಲ್ಲ. ಬಾಯ್ ಬೆಸ್ಟಿ? ನೋ, ಫ್ರೆಂಡ್ಸ್ ಅಂತ ಯಾರೂ ಇಲ್ಲ. ನನಗೆ ನಾನೇ ಫ್ರೆಂಡು, ನನಗೆ ನಾನೇ ಎಲ್ಲ. ಇಂಡಿಪೆಂಡೆಂಟಾಗಿ ನಾನು ಏನು ಮಾಡಬೇಕು ಅದು ಮಾಡ್ತೀನಿ, ನನಗೆ ನಾನೇ ಎಲ್ಲ. ಆ್ಯಂಡ್ ಹುಡುಗಿಯರಿಗೆ ಹುಡುಗರ ಫ್ರೆಂಡ್ಸ್ಗಳು ಜಾಸ್ತಿ ಇರ್ತಾರೆ ಅಂತಿದೆ. ಸೊ ಸೋನು ಅವ್ರಿಗೆ ಒಬ್ಬರು ಹುಡುಗರ ಫ್ರೆಂಡ್ಸ್ಗಳಿಲ್ಲ? ನೋ, ಸೀರಿಯಸ್ಲಿ ಹೇಳ್ತೀನಿ, ಇದು ಆನೆಸ್ಟಾಗಿ ಹೇಳ್ತಿರೋದು. ನನಗೆ ಹುಡುಗ ಫ್ರೆಂಡ್ಸ್ ಆಗಲಿ ಹುಡುಗಿ ಫ್ರೆಂಡ್ಸ್ ಆಗಲಿ, ಫಸ್ಟ್ ಆಫ್ ಆಲ್ ಫ್ರೆಂಡ್ಸು ಅನ್ನೋದು ನನಗೆ ನನ್ನ ಲೈಫಲ್ಲಿ ಅದು ಆಪ್ಷನ್ ಇದೆ ಅನ್ನೋದು ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ನನ್ನ ಲೈಫಲ್ಲಿ ಫ್ರೆಂಡ್ಸು ಅನ್ನೋದೇ ಇಲ್ಲ. ಬಟ್ ಬೇರೆ ಲೈಫಲ್ಲಿ ಅವ್ರಿಗೆ ಚೆನ್ನಾಗಿರ್ತಾರೆ ಫ್ರೆಂಡ್ಸು, ಲೈಕ್ ಎಲ್ಲ ಥರ ಚೆನ್ನಾಗಿರ್ತಾರೆ. ಬಟ್ ನನ್ನ ಲೈಫಲ್ಲಿ ಫ್ರೆಂಡ್ಸು ಅನ್ನೋದು ಯಾರೂ ಇಲ್ಲ. ಸೊ ಸೋನು ಅವ್ರಿಗೆ ಹುಡುಗರು ಕಂಡ್ರೂ ಆಗಲ್ಲ, ಹುಡುಗಿರು ಕಂಡ್ರೂ ಆಗಲ್ಲ? ನೋ, ಸೀರಿಯಸ್ಲಿ ಹೇಳ್ತೀನಿ. ನನಗೆ ಏನು ಗೊತ್ತಾ, ನನ್ನ ಜೀವನದಲ್ಲಿ ತುಂಬ ಕಷ್ಟಪಟ್ಟಿರೋದ್ರಿಂದ ನನ್ನ ಫ್ರೆಂಡ್ಸ್ ಆಗಲಿ ಯಾರೇ ಆಗಲಿ ನನಗೆ ಇಗ್ನೋರ್ ಮಾಡ್ತಾರೆ. ಬಿಕಾಸ್ ನಾನು ಚೆನ್ನಾಗಿದ್ದೀನಿ ಅಂತಂದರೆ ಅವರು ನನ್ನ ಮುಂದೆ ಚೆನ್ನಾಗೇ ಇರ್ತಾರೆ, ನನ್ನ ಹಿಂದೆ ಬೇರೆ ಥರ ಮಾತಾಡ್ತಾರೆ. ಸೊ ಅದು ಒಂದು ತುಂಬ ನೋಡಿ ನನ್ನ ಲೈಫಲ್ಲಿ ಯಾರೇ ಆಗಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಕ್ಕಪಕ್ಕ ಜನ ಇರ್ಬೋದು, ಬಟ್ ಅವರಿಂದ ನಾನು ತುಂಬ ನೋಡಿ ಏನಾಗ್ಬಿಟ್ಟಿದೆ ಅಂದರೆ ನನಗೆ ಯಾವಾಗಲೂ ನಾನು ಒಬ್ಬಳೇ ಇರಬೇಕು, ಅಲೋನ್ ಆಗಿರ್ಬೇಕು, ಖುಷಿಯಾಗಿರ್ಬೇಕು, ನನಗೆ ನಾನು ನೋಡ್ಕೊಂಡು ನನಗೆ ನನ್ನ ಫ್ರೆಂಡು, ನನಗೆ ಎಲ್ಲ ಅಷ್ಟೇ. ನಾನು ಏಕಾಂಗಿ ಅಂದರೆ ಏಕಾಂಗಿ ಅಂತಲ್ಲ, ಸೀರಿಯಸ್ಲಿ ಹೇಳ್ತೀನಿ. ಏಕಾಂಗಿ ಅನ್ನೋದು ವರ್ಡ್ಗೆ ಅರ್ಥ ಇದೆ, ಸೀರಿಯಸ್ಲಿ ಹೇಳ್ತೀನಿ. ಅದು ಒಂದು ಏನು ಹೇಳ್ತಾರೆ, ಸ್ಟ್ರೆಂತ್ ಅಂತ ಹೇಳ್ಬೋದು. ಯಾಕಂತಂದರೆ ಯಾರು ಹರ್ಟ್ ಮಾಡಲ್ಲ, ಯಾರು ಏನು ಮಾತಾಡಲ್ಲ, ಏನೂ ಇಲ್ಲ. ನಮ್ಮ ಲೈಫಲ್ಲಿ ನಾವು ನಮ್ಮತನ ತೋರಿಸ್ಕೊಂಡು ಹ್ಯಾಪಿಯಾಗಿ ಖುಷಿಯಾಗಿ ಅಲೋನ್ ಆಗಿರೋದ್ರಲ್ಲಿ ಎಷ್ಟು ಬೆಟರ್ ಆಗಿದೆ ಅಂದರೆ ಸೀರಿಯಸ್ಲಿ ನನಗೆ ಮಾತ್ರ ಗೊತ್ತು. ನಾನು ಹ್ಯಾಪಿಯಾಗಿದ್ದೀನಿ, ಖುಷಿಯಾಗಿದ್ದೀನಿ, ಯಾವ ಫ್ರೆಂಡ್ಸ್ ಬೇಡ, ಏನೂ ಬೇಡ. ಬಟ್ ನನ್ನ ಕೆಲಸ ನಾನು ಏನಿದೆಯೋ ಅದು ಮಾಡ್ಕೊಂಡು ಹ್ಯಾಪಿಯಾಗಿದ್ದೀನಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.